ಈ ಟ್ರೈನ್ಗೆ ಮುಖ್ಯ ಕಾರಣ ಹೆಸರು ಬಂದಿದ್ದೆ ನೋಡಿ, ಅಲ್ಲಿದೆ ಗೋಲ್ ಗುಂಬಸ್. ಅದಕ್ಕೋಸ್ಕರ ಈ ಟ್ರೈನ್ಗೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ನೋಡಿ ವಿಜಯ ಅಂತೆ ಮಿನಿ ಜಗ್ಗೇಶ್ ಸಿಕ್ಕಿದ್ದಾರೆ ನೋಡಿ. ಆಗಲೇ ಎಷ್ಟು ನನ್ನಂತೂ ಇಂಪ್ರೆಸ್ ಆಗೋದೆ. 3 ಉಂಗುರಗಳು ಎಲ್ಲ ಚಿನ್ನದಲ್ಲ, ಹಾಂ ಎಲ್ಲ ಬಂಗಾರದ್ದು. 3 ಕೋಟಿ ಒಡವೆ ಆಯ್ತಂತೆ ಇವ್ರು ಹೇಳ್ತಾವ್ರೆ. ಪಂಡ್ರಾಪುರ 3 ಕೋಟಿ ಒಡವೆ ಐತಿ. ಯಾವೂರು? ದಾವಣಗೆರೆ. ಓ, ಈ ಪಂಡ್ರಾಪುರ ಈಗ ಬರ್ತದಲ್ಲ ಆ ಗಾಡಿಗೆ ಹತ್ತೀರಾ? ದಾವಣಗೆರೆ ಒಡೆಯ ವಿಜಯ. ಪಂಡರಾಪುರದ ಶ್ರೀ ವಿಠ್ಠಲನ ದರ್ಶನ ಮುಗಿಸ್ಕೊಂಡು ಮತ್ತೆ ನನ್ನ ಪ್ರಯಾಣ ಬೆಂಗಳೂರಿಗೆ, ಅಂದರೆ ಪಂಡರಾಪುರ ರೈಲ್ವೆ ಸ್ಟೇಷನ್ಗೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಮೂಲಕ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ಮೇಲಿರೋ ಇದು ಉಗಿ ಬಂಡಿ. ಈ ಥರ ಇಂಜಿನಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಈ ಥರ ಇಂಜಿನಲ್ಲಿ ಈ ಇಂಜಿನ್ ಇರಬೇಕಾದ್ರೆ ಅರ್ಸಿಕರೆ ಆ ಕಡೆ ಸೈಡಲ್ಲೆಲ್ಲ. ನಿಮ್ಮಲ್ಲಿ ಯಾರಾದರೂ ಟ್ರಾವೆಲ್ ಮಾಡಿದರೆ ಕಮೆಂಟ್ ಮಾಡಿ ನೋಡಿ ತಿಳಿಸಿ. ಆಫ್ ಆಗಿರೋ ಇಂಜಿನಲ್ಲಿ ಇಲ್ಲೆಲ್ಲ ಆಟ ಆಡ್ತಿದ್ದೋ, ರಿಯಲ್ ಇಂಜಿನಲ್ಲಿ ಒಳಗೆಲ್ಲ ಓಡಾಡ್ತಿದ್ದೋ. ಪಂಡ್ರಾಪುರ ರೈಲ್ವೆ ಸ್ಟೇಷನ್ ದೇವಸ್ಥಾನದ ಮಾದರಿನೇ ಇದೆ, ಸಕ್ಕತ್ತಾಗಿದೆ. ಬುಕ್ಕಿಂಗ್ ಆಫೀಸ್ ಅಲ್ಲಿದೆ, ಅದು ಅನ್ರಿಸರ್ವ್ಡ್ ಟಿಕೆಟ್ಸ್ಗಳಿಗೆ, ಟಿಕೆಟ್ಸ್ ಬುಕ್ ಮಾಡೋರಿಗೆ. ಇರಲಿ, ನಮ್ಮ ಟ್ರೈನ್ ಬರೋದಕ್ಕೆ ಇನ್ನೂ ಟೈಮ್ ಇದೆ. ಇಲ್ಲಿ ಹಾಕಿದ್ದಾರೆ ನಿಮಗೆ ಟ್ರೈನ್ 16536 ಪಂಡ್ರಾಪುರ ಮೈಸೂರು ಎಕ್ಸ್ಪ್ರೆಸ್. 13 hours, 1 ಗಂಟೆಗೆ ಬರುತ್ತೆ. ಆದರೆ ಮೈಸೂರಿಂದ ಬರಬೇಕಾದ್ರೆ ಅದೇ ಟ್ರೈನು 16535 ಮೈಸೂರು ಟು ಪಂಡರಾಪುರ. ಇಲ್ಲಿಗೆ 12:25 ಬರುತ್ತೆ. ಅದೇ ಟ್ರೈನ್ ರಿವರ್ಸ್ ಹೋಗ್ತಾನೆ. ಇಲ್ಲಿ ಸಿಕ್ಕಲಿಲ್ಲ ಅಂದರೆ ಸೋಲಾಪುರ್ಗೆ ಹೋದರೆ ಸುಮಾರು ಟ್ರೈನ್ ಸಿಕ್ಕುತ್ತೆ. ಕುರ್ದುವಾಡಿಗೆ ಹೋದ್ರೂ ಸಿಕ್ಕುತ್ತೆ. ಸೋಲಾಪುರ ಒಂದು ದೊಡ್ಡ ಜಂಕ್ಷನ್. ಸೆಂಟ್ರಲ್ ರೈಲ್ವೇಸ್ ಡಿವಿಷನ್ ಬರುತ್ತೆ ಪಂಡ್ರಾಪುರ. ನಮ್ಮದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಬೆಂಗಳೂರದು. ಮುಂದೆ ಪಾಪ ಅಲ್ಲಿ ನೋಡಿ ಎಷ್ಟು ಮೂಟೆ ಅಕ್ಕಿ ಇದೆ. ಅಕ್ಕಿ ಅಂತ ಕಾಣುತ್ತೆ. ಒಂದು ಗೂಡ್ಸ್ ತುಂಬ್ಕೋಬೋದು ಗೂಡ್ಸ್ ಟ್ರೈನ್ಗೆ, ಇಲ್ಲ ಗೂಡ್ಸ್ ಟ್ರೈನಿಂದ ಬಂದಿರ್ಬೋದು, ಲಾರಿಗೆ ಹಾಕ್ಬೋದು. ಎಷ್ಟು ಮೂಟೆಗಳಿದೆ. ನೋಡಿ ವಿಜಯ ಅಂತೆ ಮಿನಿ ಜಗ್ಗೇಶ್ ಸಿಕ್ಕಿದ್ದಾರೆ ನೋಡಿ. ಆಗಲೇ ಎಷ್ಟು ನನ್ನಂತೂ ಇಂಪ್ರೆಸ್ ಆಗೋದೆ. 3 ಉಂಗುರಗಳು ಎಲ್ಲ ಚಿನ್ನದಲ್ಲ, ಹಾಂ ಎಲ್ಲ ಬಂಗಾರದ್ದು. 3 ಕೋಟಿ ಒಡವೆ ಆಯ್ತಂತೆ ಇವ್ರು ಹೇಳ್ತಾವ್ರೆ. ಪಂಡ್ರಾಪುರ 3 ಕೋಟಿ ಒಡವೆ ಐತಿ. ಯಾವೂರು? ದಾವಣಗೆರೆ. ಓ, ಈ ಪಂಡ್ರಾಪುರ ಈಗ ಬರ್ತದಲ್ಲ ಆ ಗಾಡಿಗೆ ಹತ್ತೀರಾ? ದಾವಣಗೆರೆ ಒಡೆಯ ವಿಜಯ. ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಬರ್ತಾ ಇದೆ ನಂದು. ಮೈಸೂರು ಬೆಂಗಳೂರಿಂದ ಪಂಡ್ರಾಪುರಕ್ಕೆ. ಇದೇ ಈಗ ರಿವರ್ಸಲ್ ಆಗಿ ಮತ್ತೆ ಕುರ್ದುವಾಡಿ ಸೋಲಾಪುರ ಮೇಲೆ ಮೈಸೂರು ಮತ್ತೆ ಹೊರಡುತ್ತೆ. ನಂದು HA1 ಎಲ್ಲಿದೆ ನೋಡಬೇಕು. ಅದು WDP 4D ಕೊಡ್ತಾಯಿದ್ರು ಇಂಜಿನ್, ಅಂದರೆ ಡೀಸೆಲ್ ಇಂಜಿನ್. ಎಲೆಕ್ಟ್ರಿಕ್ ಬರ್ತಾಯಿದ್ರು. ಕುರ್ದುವಾಡಿ ಚೇಂಜ್ ಆಗಿದೆ. UBL ಹುಬ್ಳಿ ಶೆಡ್ದು ಅದು ಇಂಜಿನ್. ಅದು ಅನ್ರಿಸರ್ವ್ಡ್ ಇದೆ. ಒಂದು HA1 ಫುಲ್ಲು ಹಿಂದೆ ಇರುತ್ತೆ. ಇಲ್ಲ, ಇಲ್ಲೇ ಇದೆ HA1. ಹೋಗೋಣ ಮುಂದೆ. ಟ್ರೈನ್ ನೋಡಿ ಎಷ್ಟು ಖಾಲಿ ಇದೆ.
ನೋಡಿ ಎಷ್ಟು ಖಾಲಿ ಇದೆ. ಕಂಪ್ಲೀಟ್ ಬಿಜಾಪುರಲ್ಲೇ ಹಿಡಿದ್ರು. ಹಾಂ, ಏನಿಲ್ಲ. ಎಷ್ಟೋ ಜನ ಸೋಲಾಪುರ ವಿಜಯಪುರ ಅಲ್ಲೇ ಇಳಿದು ಬಿಡ್ತಾರೆ. ಅದಾದ್ಮೇಲೆ ನೋಡಿ ಇಷ್ಟೇ ತಿರುಗತ್ತೆ, ಫುಲ್ಲು ಖಾಲಿ. ಆಟೋ ಡ್ರೈವರ್ಸ್ಗಳು ಬಾಡಿಗೆ ಹಿಡಿಯೋಕ್ಕೆ ಓಡ್ತಾರೆ, ದರ್ಶನ ಮಾಡೋಕ್ಕೆ ಯಾತ್ರಿಗಳು ಬರ್ತಾರೆ ಅಂತ ಕರ್ಕೊಂಡು ಹೋಗೋಕ್ಕೆ. ರೇಕ್ ಶೇರಿಂಗ್ ಮೈಸೂರು, ಹುಬ್ಬಳ್ಳಿ, ಮೈಸೂರು, ಪಂಡ್ರಾಪುರ. ನಾನು ಬರ್ಬೇಕಾದ್ರೆ ಕೂತಿದ್ದ ಸೀಟ್ ಅಲ್ಲಿದೆ ನೋಡಿ, ಎಮರ್ಜೆನ್ಸಿ ವಿಂಡೋ, ಅದೇ 23. ಥರ್ಡ್ AC ಇದು. ಇವಾಗ ಹೋಗ್ಬೇಕಾದ್ರೆ ಸೆಕೆಂಡ್ AC. ಲೋಕೋ ರಿವಲ್ಸಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿಂದ ತೆಗೆದು ಬೇರೆ ತುದಿ ಈ ಕಡೆ ತುದಿಗೆ ಹಾಕ್ತಾರೆ. ಸೊ A1 ಬಂದಾಯಿತು. ಓಕೆ, ಸೊ ಇದು ಫಸ್ಟ್ AC. ಫಸ್ಟ್ AC-ನಲ್ಲಿ ಈ ಥರ ಇರುತ್ತೆ, ಸಪ್ರೇಟ್ ಪ್ರೈವೇಟ್ ಡೋರು, ಸ್ಟೆಪ್ಸು. ಇನ್ನೊಂದೇನೆಂದರೆ ಸೀಟ್ ಲೆಂತ್ ದೊಡ್ಡದಿರುತ್ತೆ ನೋಡಿ, ಕೆಳಗಡೆ ಸೀಟ್ ಲೆಂತ್ ಇದೆಯಲ್ಲ ದೊಡ್ಡದಿರುತ್ತೆ. ಅಪ್ಗ್ರೇಡ್ ಸಿಗುತ್ತೆ ಅಂತ ಅಂದ್ಕೊಂಡೆ, ಸಿಕ್ಕಲಿಲ್ಲ. ಅರ್ಧ ಫಸ್ಟ್ AC, ಅರ್ಧ ಸೆಕೆಂಡ್ AC. ಸೆಕೆಂಡ್ AC ಸೀಟ್ಸು ಅಷ್ಟೇ ದೊಡ್ಡದಿದೆ. ನಂದು 17ಎಲ್ಲಿದೆ. ಇಲ್ಲಿ ಪ್ರೈವಸಿ ಇದು ಸಿಕ್ಕುತ್ತೆ. ಎಲ್ಲಪ್ಪ ಇದು ನಂಬರು? ಹಾಂ, ಸಿಕ್ತಲ್ಲ, ಇದೆಯಲ್ಲ, 17 ಇದೆ ನಂದು. ಓಕೆ, 18 ಒಂದಿದೆ. 18 ಎಲ್ಲಿ ಎತ್ಕೋತಾರೋ, ಇಲ್ಲಂತೂ ಹತ್ತಲ್ಲ. ಸೋಲಾಪುರಲ್ಲಿ ಹತ್ಬೋದು, ಇಲ್ಲ ಹುಬ್ಬಳ್ಳಿಲಿ. ದಿಂಬು ಹಾಸ್ಕೊಳಕ್ಕೆ ಕಂಬಳಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೀಟ್ಸ್ ಲಗೇಜ್ ಇಟ್ಟಾಯಿತು. ಈಗ ಹೊರಗೋಗಿ ಇಂಜಿನ್ ಡಿಟ್ಯಾಚ್ ಮಾಡೋಣ. ಟೆಂಡ್ರು ಬಟ್ಟೆಗಳು ಹೊರಗೆ. ಓಕೆ, ಹಾಂ, ಓಕೆ. ಈ ಥರ ಸ್ಕ್ರೀನ್ ಹಾಕೊಂಬಿಟ್ರೆ ನಿಮ್ಗೆ ಯಾರೂ ಡಿಸ್ಟರ್ಬ್ ಮಾಡೋಂಗಿಲ್ಲ ನೋಡಿ. ಈ ಥರ ಪ್ರೈವೇಸಿ ಥರ ಪ್ರೈವೇಟ್ ರೂಮ್ ಆಗ್ಬಿಡ್ತು. ಇದು ಅನ್ರಿಸರ್ವ್ಡು. ಇಲ್ಲಿಂದ ಬರೋದಕ್ಕೆ ಸೀಟ್ ಸಿಕ್ಕುತ್ತೆ, ಕೂತ್ಕೊಂಡು ಹೋಗ್ತೀನಿ ನಾನು. ಎಲ್ಲಿ ಹೋಗ್ತೀನಿ ಅಂದರೆ ಮತ್ತು ಸಾಮಾನ್ಯವಾಗಿ ಅನ್ರಿಸರ್ವ್ಡು ಹತ್ತಿರ ಹೋಗೋರು ತೊಗೊತಾರೆ. ಹೋಗೋರು ಬರ್ತಾರೆ, ಈ ಸೋಲಾಪುರ, ಹುಬ್ಬಳ್ಳಿ ಆ ಕಡೆ ಹೋಗೋರು ಅನ್ರಿಸರ್ವ್ ತೊಗೊತಾರೆ. ಅವ್ರಿಗೆ ರಿಸರ್ವೇಷನ್ ಅವಶ್ಯಕತೆ ಇರೋಲ್ಲ. ಏನಾದರೂ ನೈಟೆಲ್ಲ ಟ್ರಾವೆಲ್ ಮಾಡ್ಬೇಕಂದ್ರೆ ರಿಸರ್ವ್ ಮಾಡ್ಕೋಬೇಕಾಗತ್ತೆ. ಕೆಲವ್ರಿಗೆ ದುಡ್ಡು ಕಮ್ಮಿ ಇರೋರು ಮಾಡ್ಕೊತಾರೆ, ಅನ್ರಿಸರ್ವ್ಡಲ್ಲೇ ಟ್ರಾವೆಲ್ ಮಾಡ್ತಾರೆ ಎಲ್ಲ ಕಡೆ. 1 ಗಂಟೆಗೆ ಪಂಡ್ರಾಪುರದಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ. ಟೈಮ್ ಅಂದರೆ ಟೈಮ್ ಪಿಕಪ್ ಮಾಡಿದ್ದಾರೆ, ಲೇಟ್ ಮಾಡಿಲ್ಲ. ಪಂಡ್ರಾಪುರ ಬಿಟ್ಟಂಗೆ ನಮಸ್ಕರಿಸ್ತಾ ಬಿಡೋಣ. ಹಾಗೆ ಒಂದು ಅಂತ ತೋರಿಸ್ತಾರೆ.
ಕಾಕಿಡಿ ಇದು ಮಠ ನಾನು ಹೋಗಿದ್ನಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಈಗ. ಒಂದು ಮುಕ್ಕಾಲ್ಗೆ ಕುರುದುವಾಡಿಗೆ ಬಂದಿದ್ದೀವಿ. ಇಡ್ಲಿ ವಡೆ ತಗೊಂಡೆ ಇಲ್ಲಿ ಮಧ್ಯಾಹ್ನದ ಊಟ ಅಂತ. ಕುರುದುವಾಡಿ ಇದು ನೋಡಿ ಚಟ್ನಿ ಅಂದರೆ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಚಟ್ನಿ. ಸೂಪರ್ ಅಮೇಝಿಂಗ್ ಟೇಸ್ಟ್. ಟ್ರೈನ್ ಕರೆಕ್ಟಾಗಿ ಸೋಲಾಪುರಲ್ಲಿ ಬಂದಿದೆ. ಎಷ್ಟು ಗಂಟೆ ಇದೆ? ಟೈಮ್ ಎಷ್ಟಾಯ್ತು? 2:56ಕ್ಕೆ ಸೋಲಾಪುರ ನಿಲ್ಸಿದ್ದೀವಿ. ಲಾಸ್ಟಲ್ಲಿದೆ ನೋಡ್ಬೋದು. ಭೀಮಾ ರಿವರ್ ಕರ್ನಾಟಕ ಬಾರ್ಡರ್ ಬರ್ತಾ ಇದೆ. ಇದೆಲ್ಲ ಮಹಾರಾಷ್ಟ್ರ. ಆ ಬ್ರಿಡ್ಜ್ ಬಂದಾದ್ಮೇಲೆ ಕರ್ನಾಟಕ. ಇಲ್ಲಿಗೆ ಮಹಾರಾಷ್ಟ್ರ ಎಂಡ್. ಭೀಮಾ ರಿವರ್ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಅಷ್ಟೇ. ಇಲ್ಲಿಗೆ ಮುಗೀತು ಮಹಾರಾಷ್ಟ್ರ. ಈಗ ಕರ್ನಾಟಕ ಸ್ಟಾರ್ಟ್. ಕನ್ನಡ ನಾಡು, ಕನ್ನಡಿಗರ ನಾಡು. ಸರ್ ಈಗ 5:58 ನಮ್ಮ ಟ್ರೈನು. ಕಾಣಿಸ್ತಿದೆಯಾ? ಬಿಜಾಪುರದಲ್ಲಿ ಬಂದು ನಿಂತಿದೆ. ಈ ಟ್ರೈನ್ಗೆ ಮುಖ್ಯ ಕಾರಣ ಹೆಸರು ಬಂದಿದ್ದೆ ನೋಡಿ, ಅಲ್ಲಿದೆ ಗೋಲ್ ಗುಂಬಸ್. ಅದಕ್ಕೋಸ್ಕರ ಈ ಟ್ರೈನ್ಗೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಪ್ರಪಂಚದ 2ನೇ ಲಾರ್ಜೆಸ್ಟ್ ಟೋಮ್ ಇದು. ಮೊದಲನೇದು ಸೈಂಟ್ ಪೀಟರ್ಸ್ ಬಸ್ಲಿಕಾ, ಇಟಲಿ ವ್ಯಾಟಿಕನ್ ಸಿಟಿನಲ್ಲಿದೆ. ಇದು ಮೊಹಮ್ಮದ್ ಆದಿಲ್ ಶಾ ಅವರು ಕಟ್ಟಿದಂಥ ಟೋಮ್. ಗೋಲ್ ಎಕ್ಸ್ಪ್ರೆಸ್ ಕೊಲಂಬಸ್ ಬರ್ತಾರೆ. ಕರೆಕ್ಟಾಗಿ 9:53ಕ್ಕೆ ನಮ್ಮ ಟ್ರೈನು ಗದಗ್ ಜಂಕ್ಷನಲ್ಲಿ ಬಂದು ನಿಂತಿದೆ. ಗದಗ್ ಜಂಕ್ಷನ್. ಬೆಳಗ್ಗೆ ಕರೆಕ್ಟಾಗಿ 7:15ಗೆ ನಮ್ಮ ಟ್ರೈನು ಬೆಂಗಳೂರು ಬಂದು ತಲುಪ್ತು. ಒಟ್ಟಾರೆ ಹೇಳಬೇಕಂದ್ರೆ ವೀಕ್ಷಕರೇ, ಟ್ರೈನ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಟ್ರೈನಲ್ಲೇ ಊಟ ಮಾಡ್ತಾಯಿದ್ರು ಅಥವಾ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಸಿಗ್ತಾಯಿತ್ತು. ಒಳ್ಳೆ ಟ್ರೈನ್ ಅಂತ ಹೇಳ್ಬೋದು ಪಂಡರಾಪುರಕ್ಕೆ. ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಮುಂದೆ ಯಾವ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಆ ವಿಡಿಯೋ ಹಾಕ್ತಾ ಇರ್ತೀನಿ. ನೀವೇನಾದರೂ ನನ್ನ ಪಂಡರಾಪುರದ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಚಾನಲಲ್ಲಿದೆ, ದಯವಿಟ್ಟು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.